ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಸುಂಧರಾ ಟ್ರೇಡರ್ಸ್. ಇವತ್ತು ನ್ಯೂಲಿ ಲಾಂಚ್ಡ್ 4 ಲೆನ್ಸ್ ಕ್ಯಾಮ್ರಾ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ಇದು ನೋಡಿ, ಇಲ್ಲಿ ಬಂದ್ಬಿಟ್ಟು ಇದು ಗ್ರೇಪ್ಸ್ ಗಾರ್ಡನು. ಇಲ್ಲಿ ಇವರಿಗೆ ಸೋಲಾರ್ ಡಬಲ್ ಕ್ಯಾಮ್ರಾ ಬೇಕಂತಂದ್ರೆ 4 ಲೆನ್ಸ್, ದಟ್ ಈಸ್ 7714 ವ್ಯಾಟ್. ಇಲ್ಲಿ ನೋಡ್ಬೋದು, ರೈಟ್ ಲೆಫ್ಟ್ 2 ಕ್ಯಾಮ್ರಾ ಇರ್ತವೆ. ಟೋಟಲಿ ಬಂದು ಇದರಲ್ಲಿ 5 MP × 4 ಅಂದರೆ 20 MP ಕ್ಯಾಮ್ರಾ ಅಂತ ಕರೀತಾರೆ. ನಿಮಗೆ ಬಂದ್ಬಿಟ್ಟು ರೆಸೊಲ್ಯೂಷನ್ ಬಂದ್ಬಿಟ್ಟು 20 MP ಇರುತ್ತೆ. ಕಂಪ್ರೆಷನ್ ಬಂದು H265 ಇರುತ್ತೆ. ಇದರಲ್ಲಿ ಮೇನ್ಲಿ ಏನಪ್ಪ ಅಂದರೆ ಒಂದು ಕ್ಯಾಮ್ರಾ ಸ್ಟ್ರೈಟ್ ನೋಡ್ತಿರ್ತದೆ, ಇನ್ನೊಂದು ಕ್ಯಾಮ್ರಾ ರೊಟೇಷನ್ ಇರುತ್ತೆ. ಇಲ್ಲಿ ಲೆಫ್ಟ್ ಕ್ಯಾಮ್ರಾ ಇರೋದೇನಪ್ಪ ಅಂತಂದರೆ ನಮಗೆ ಲೆಫ್ಟ್ ರೈಟ್ ಕ್ಯಾಮ್ರಾ ಸಪೋರ್ಟ್ಸ್ 270 ಡಿಗ್ರಿ. ಅಂದರೆ ಟೋಟಲಿ 2 ಎಕರೆ ಜಾಗ ಐತಂದರೆ ಟೋಟಲಿ ನಮಗೆ ಲಾರ್ಜ್ ಏರಿಯಾ ಕವರ್ ಮಾಡುತ್ತೆ. ಸೊ ಇದರಲ್ಲಿ ನೋಡಿದ್ರೆ ಮೋಷನ್ ಟ್ರ್ಯಾಕಿಂಗು, ಅಲಾರಮ್ಮು, ಆಮೇಲೆ ಪ್ಲಗ್ ಆ್ಯಂಡ್ ಪ್ಲೇ. ಜಸ್ಟ್ ನಾವು ಅದಕ್ಕೆ ಸೋಲಾರ್ ಪ್ಯಾನಲಿಂದ ಬರೋದು ಕನೆಕ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಒಂದು ಸಿಮ್ಮು, ಒಂದು ಮೆಮೊರಿ ಕಾರ್ಡ್ ಇನ್ಸರ್ಟ್ ಮಾಡ್ತೀವಿ. ಸೊ ಇಲ್ಲಿ 36 hours ಬ್ಯಾಟ್ರಿ ಬ್ಯಾಕಪ್ ಇರುತ್ತೆ. ಸೋಲಾರ್ ಪ್ಯಾನಲಿಂದ ಚಾರ್ಜ್ ಆಗುತ್ತೆ. ಇದು 1 ಡೇ ಚಾರ್ಜ್ ಆಗುತ್ತೆ. 36 hours ಬ್ಯಾಟ್ರಿ ಬ್ಯಾಕಪ್ ಇರುತ್ತೆ. 45 days ರಿಕಾರ್ಡಿಂಗ್ ಇರುತ್ತೆ. 18,200 mAh ಬ್ಯಾಟ್ರಿ ಇರುತ್ತೆ. ಇದರಲ್ಲಿ ಬಂದ್ಬಿಟ್ಟು 2-way ಆಡಿಯೋ ಇರುತ್ತೆ. ಎಷ್ಟು ದೂರದಿಂದ ಅದನ್ನು ಮಾತಾಡ್ಬೋದು. ಆಮೇಲೆ ನೈಟ್ ಕಲರ್ ವಿಷನ್ ಇರುತ್ತೆ. ಇಲ್ಲಿ ಅವ್ರ ಗ್ರೇಪ್ಸ್ ಗಾರ್ಡನಲ್ಲಿ ಜಸ್ಟ್ ಹಾಕಕ್ಕೆ ಬರ್ಬೇಕಾದ್ರೆ ನಾವು ಮುಂದ್ಗಡೆ ಏನಿದೆ ಚೆಕ್ ಮಾಡ್ಕೊಂಡು ಜಸ್ಟ್ ಅವ್ರಿಗೆ ಡೆಮೋ ತೋರಿಸಿದ್ವಿ. ತೋರಿಸಿದ ಮೇಲೆ ನೋಡ್ಬೋದು, ಅವ್ರ ತೋಟದಲ್ಲಿ ಗ್ರೇಪ್ಸ್ ಒಳ್ಳೆ ಕ್ರಾಪ್ ಬಂದಿದೆ. ಸ್ವಲ್ಪ ಕಳ್ತನ ಆಗೋದಕ್ಕೆ ಅವರು ಏನಪ್ಪ ಅಂತಂದರೆ 1-2 ಕ್ಯಾಮ್ರಾ ಹಾಕಕ್ಕೆ ಹೇಳಿದರು. ಟೋಟಲಿ 4 ಹೇಳಿದರು. ನಾವು ಸೈಟ್ ನೋಡಿದ ಮೇಲೆ ಅಷ್ಟು ಅವಶ್ಯಕತೆ ಇಲ್ಲ, 2 ಸಾಕು ಅಂತ ಹೇಳಿದ್ವಿ. 4 ಲೆನ್ಸ್ ಹಾಕಿದರೆ 2 ಕ್ಯಾಮ್ರಾ ಸಾಕು ಅಂತ ಹೇಳಿದ್ವಿ. ಯಾಕಂದರೆ 20 MP ಕ್ಯಾಮ್ರಾ ಇರುತ್ತೆ. ಸೊ 4K ಇರುತ್ತೆ. 4 ಲೆನ್ಸ್, 4 ಸ್ಕ್ರೀನ್, ಆಲ್ವೇಸ್ ಆನ್ ರಿಕಾರ್ಡಿಂಗ್ ಅನ್ನುತ್ತೆ. ಸೊ ಇಲ್ಲಿ ನೋಡ್ಬೋದು, ಅವ್ರ ಸೈಟಲ್ಲಿ ಬಂದಾಗ ಅವ್ರಿಗೆ ಎಲ್ಲೆಲ್ಲಿ ಲೊಕೇಶನ್ ತೋರಿಸಿದ್ರು. ಇಲ್ಲಿ ಟಾಪ್ನಲ್ಲಿ ನೋಡಿದಾಗ ಈ ಥರ ವ್ಯೂ ಕಾಣುತ್ತೆ. ಜಸ್ಟ್ ಗೇಟ್ ಎಂಟ್ರೆನ್ಸು ಪ್ಲಸ್ ರೈಟ್ ಸೈಡು ಪ್ರೊಮೊಗ್ರಾನೇಟು, ಆಮೇಲೆ ಗ್ರೇಪ್ಸ್ ಗಾರ್ಡನು. ಸೊ ಇವೆರಡೂ ಸೈಡ್ ಬೈ ಸೈಡ್ ಇದೆ. ಸೊ ಈಗ ಅವ್ರಿಗೆ ಮೈನ್ಲಿ ಬೇಕಾಗಿರೋದು, ಈಗ ಕ್ರಾಪ್ ಬಂದಿರೋದು ಗ್ರೇಪ್ಸು. ಸೊ ಆ ಎಂಡಲ್ಲಿ ಒಂದು, ಆಮೇಲೆ ಸಂಪಾತ್ರ ಒಂದು. ಇಲ್ಲಿ ನೋಡ್ಬೋದು ಅವ್ರದ್ದು ಸೋಲಾರ್ ಪಂಪ್ ಸೆಟ್ಟು, ಆಮೇಲೆ ಸಬ್ಮರ್ಸಿಬಲ್ ಪಂಪ್ಸು, ಇದು ಕೇಬಲು ಅವು ಕಳ್ತನ ಮಾಡ್ತಿದ್ರು. ಅದಕ್ಕೆ ಅವ್ರು ಏನು ಮಾಡ್ಯಾರ ಅಂದರೆ ಇಲ್ಲಿ ಜಸ್ಟ್ ಒಂದು ಪಂಪ್ ಸೆಟ್ ಹತ್ರ ಒಂದು ಮೋಟ್ರು, ಕೇಬಲ್ ಕಡೆ ಒಂದು ಕ್ಯಾಮ್ರಾ, ಆಮೇಲೆ ಮುಂದ್ಗಡೆ ಒಂದು ಕ್ಯಾಮ್ರಾ. ಸೊ ಇಲ್ಲಿ ನೋಡ್ಬೋದು ಅವ್ರ ಸಂಪಲ್ಲಿ ಈ ಡೆಕ್ಸ್ ಎಲ್ಲ ಬಿಟ್ಕೊಂಡಿದ್ದಾರೆ ಜಸ್ಟ್ ಫಾರ್ ಅವ್ರ ವಾಟರ್ ಪ್ಯೂರಿಫಿಕೇಷನ್ಗೆ. ಅವು ಬೆಳಗ್ಗೆ ಸಾಯಂಕಾಲ ರೌಂಡ್ ಹೊಡಿರ್ತಾವೆ. ಇಲ್ಲಿ ನೋಡ್ಬೋದು ಅವ್ರ ವಾಟರ್ ಪಂಪಲ್ಲಿ, ಸಬ್ಮರ್ಸಿಬಲ್ ಪಂಪಲ್ಲಿ, ಸ್ಟೋರೇಜ್ ಟ್ಯಾಂಕಲ್ಲಿ ಬಿಟ್ಟಿದ್ದಾರೆ ಅವರು. ಇಲ್ಲಿ ನೋಡ್ಬೋದು, ಈ ಎಂಡಿಂದ ಆ ಎಂಡಿಗೆ ಹೋಗ್ತಾಯಿದ್ದಲ್ಲ, ಆ ಕಾರ್ನರಲ್ಲಿ ಒಂದು ಹಾಕಿದರೆ ಗೇಟು, ಗಾರ್ಡನು ಪ್ಲಸ್ ಅವ್ರದ್ದು ಕನ್ಸ್ಟ್ರಕ್ಷನ್ ಸೈಟ್, ಒಂದು ಸಣ್ಣದು ಮನಿ ಇದೆ ಅಲ್ಲಿ. ಸೊ ಇವು 4 ಕಾಣಂಗೆ ಆ ಡೈರೆಕ್ಷನ್ ಸೆಟ್ ಮಾಡಿದಾರೆ. 2 ಕ್ಯಾಮ್ರಾ ಸ್ಟ್ರೈಟ್, ರೈಟ್ ಲೆಫ್ಟ್ ಇರೋದೇನಂದರೆ 270 ಡಿಗ್ರಿ. ಒಂದು ಲೆಫ್ಟ್ ಕ್ಯಾಮ್ರಾನು ಗೇಟ್ಗೆ, ರೈಟ್ ಕ್ಯಾಮ್ರಾ ಬಂದ್ಬಿಟ್ಟು ಬೌಂಡ್ರಿ, ಅಂದರೆ ಆ ಕಡೆ ಫೆನ್ಸಿಂಗಿಂದ ಯಾರೇ ಬಂದರೆ ಅವ್ರಿಗೆ ವಿಸಿಬಿಲಿಟಿ ಕಾಣೋಕ್ಕೆ. ಸೊ ಫ್ರಂಟದು ಬಂದ್ಬಿಟ್ಟು ಮೇಲೆ ಕ್ಯಾಮ್ರಾ, ಕೆಳಗಡೆ ಕ್ಯಾಮ್ರಾ, ತೂಟ್ ಗಾರ್ಡನ್. ಸೊ ಇಲ್ಲಿ ನೋಡ್ಬೋದು, ಒಳಗಡೆ ತೋಟದಲ್ಲಿ ಅವ್ರದ್ದು ಗಾರ್ಡನಲ್ಲಿ ಆ ಎಂಡಲ್ಲಿ ಒಂದು, ಈ ಎಂಡಲ್ಲಿ ಒಂದು ಹಾಕಿದ್ವಿ. ಸೊ ಇದರಲ್ಲಿ ಮೇಯ್ನ್ ಏನಪ್ಪ ಅಂದರೆ AI ಡಿಟೆಕ್ಷನ್, ಹ್ಯೂಮನ್ ಡಿಟೆಕ್ಷನ್ ಇರುತ್ತೆ ಕ್ಯಾಮ್ರಾದಲ್ಲಿ. ಆಮೇಲೆ ರಿಯಲ್ ಟೈಮ್ ಪುಷ್ ಅಲಾರಮ್ ಇರುತ್ತೆ. IR ಡಿಸ್ಟೆನ್ಸ್ 30 ಮೀಟರ್ಸ್ ಇರುತ್ತೆ. ಬಿಲ್ಟ್ ಇನ್ ಇನ್ಫ್ರಾ ಲೈಟ್, ವೈಟ್ ಲೈಟ್ ಇರುತ್ತೆ. ಸೊ ಇದರಲ್ಲಿ ವಾಟರ್ ಪ್ರೂಫಿಂಗ್ ಗ್ರೇಡ್ IP66 ಇರುತ್ತೆ. ವಾಟರ್ ಪ್ರೂಫ್, ಸೌಂಡ್ ಪ್ರೂಫ್, ಥಂಡರ್ ಪ್ರೂಫ್. ಸೊ ಇದು ಕ್ಯಾಮ್ರಾ ನಾವು ಫಿಟ್ ಮಾಡೋ ಮುಂಚೆ ಬ್ಯಾಕ್ ಸೈಡ್ ಒಂದು ಪ್ರೊಟೆಕ್ಟರ್ ಪ್ಲೇಟ್ ಹಾಕಿ ಫಿಟ್ ಮಾಡ್ತೀವಿ. ಸೊ ಅದು ಏನಪ್ಪ ಅಂದರೆ ನಾಳೆ ಸಿಡ್ ಲೋಡಲ್ಲಿ ಏನೇ ಓಡಲಿ ನಿಮಗೆ ಕ್ಯಾಮ್ರಾ ಏನೂ ಹಾಳಾಗಲ್ಲ. ಇಲ್ಲಿ ನೋಡ್ಬೋದು ಅವ್ರ ತೋಟದಲ್ಲಿ ಗ್ರೇಪ್ಸು. ಸೊ ಒಳ್ಳೆ ಕ್ರಾಪ್ ಬಂದಿದೆ. ಅದಕ್ಕೋಸ್ಕರ ಅವ್ರ ಫ್ರಂಟ್ ಒಂದು, ಬ್ಯಾಕ್ ಒಂದು, ಆಮೇಲೆ ಎಂಡಲ್ಲಿ ಕಾರ್ನರಲ್ಲಿ ಒಂದು, ಸಂಪ್ ಮೇಲೆ ಒಂದು, ಟೋಟಲಿ ಇನ್ಸ್ಟಾಲ್ ಮಾಡೋಕ್ಕೆ ಹೇಳಿದರು. ಸೊ ಬಿಫೋರ್ ಇನ್ಸ್ಟಾಲೇಷನ್ ಯಾವ ಥರ ಮಾಡಿದ್ವಿ ಅಂತ ನೋಡೋದಕ್ಕೆ ನಾವು ಜಸ್ಟ್ ಒಳಗಡೆ ಹೋಗಿ ಕ್ಯಾಮ್ರಲ್ಲಿಂದ ನೋಡಿದ್ದೀವಿ. ನೋಡಿದಾಗ ಅವ್ರ ಕ್ರಾಪ್ ಎಲ್ಲ ಈ ಥರ ಬಿಟ್ಟಿತ್ತು. ಒಳ್ಳೆ ಕ್ರಾಪ್ ಇದೆ, ಫಲನೂ ಚೆನ್ನಾಗಿ ಬಂದಿದೆ. ಸೊ ಇನ್ನೊಂದು 10 ಡೇಸಲ್ಲಿ ಕಟಿಂಗ್ ಮಾಡ್ತಾರೆ. ಅದಕ್ಕೋಸ್ಕರ ಅವರು ಇನ್ಸ್ಟಾಲ್ ಮಾಡೋಕ್ಕೆ ಹೋದಾಗ ಜಸ್ಟ್ ನಾವು ಹಂಗೆ ಒಳಗಡೆ ಹೋಗಿ ವೀಡಿಯೋ ಮಾಡಿದ್ವಿ. ಸೊ ಒಳ್ಳೆ ಟೇಸ್ಟ್ ಇದೆ ಫುಡ್ಡು. ಆಮೇಲೆ ಗ್ರೇಪ್ಸ್ ಕೂಡ ಒಳ್ಳೆ ಟೇಸ್ಟಿ ಗ್ರೇಪ್ಸ್ ಇದೆ ಅವ್ರ ಹತ್ರ. ಸೊ ಯಾರಿಗಾದರೂ ಬೇಕಾದರೂ ಅವ್ರ ನಂಬರ್ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾವೇನಂದರೆ ಓನ್ಲಿ ಕ್ಯಾಮ್ರಾ ಇನ್ಸ್ಟಾಲ್ ಮಾಡೋಕ್ಕೆ ಹೋದ್ವಿ. ಅವ್ರ ತೋಟ ನೋಡಿದ ಮೇಲೆ ಒಂದು ವೀಡಿಯೋ ಮಾಡ್ಬೇಕಂತೇಳಿ ನಾವು ವೀಡಿಯೋನ ತೊಗೊಂಡಿದ್ವಿ. ಸೊ ಈ ಥರ ಅವ್ರದ್ದು ಗ್ರೇಪ್ಸ್ ಅಷ್ಟು ಇದೆ. ಸೊ ಈಗ ಕಾರ್ನರಲ್ಲಿ ಒಂದು ಹಾಕಿದ್ವಿ. ಈಗ ಬ್ಯಾಕಲ್ಲಿ ಹಾಕೋಕ್ಕೆ ಜಸ್ಟ್ ಇದನ್ನು ಬೋರ್ಡು ಫಿಟ್ಟಿಂಗ್ಸ್ ಎಲ್ಲ ರೆಡಿ ಬರುತ್ತೆ ಕಂಪ್ನಿ ಕಡೆಯಿಂದನೇ. ನಾವೇನಪ್ಪ ಅದ್ರ ಮೇಲೆ ಒಂದು ಪ್ಯಾನಲ್ ಫಿಟ್ ಆಗ್ತದೆ, ಒಂದು ಕ್ಯಾಮ್ರಾ ಕುತ್ಕೊಂತದ. ಇದು ಇನ್ಸ್ಟಾಲ್ ಮಾಡೋ ಬಿಫೋರ್ ಈ ಥರ ಇರುತ್ತೆ. ಈ ಥರ ಕ್ಲ್ಯಾಂಪ್ ಹಾಕಿ ನಾವು ಪೋಲಿಗೆ ಫಿಟ್ ಮಾಡ್ತೀವಿ. ಆ ಪೋಲ್ ಬ್ಯಾಕ್ ಸೈಡ್ ಒಂದು 4 ಇಂಚ್ ಕ್ಲಿಪ್ಪು, 2 ಇಂಚ್ ಕ್ಲಿಪ್ ಹಾಕಿರ್ತೀವಿ. ಹಾಕಿಬಿಟ್ಟು ಬೋರ್ಡ್ ಹಾಕಿ ಫಿಟ್ ಮಾಡಿರ್ತೀವಿ.
ಸೊ ಇದರಲ್ಲಿ ಮಾಹಿತಿ ಕೊಡಬೇಕಾದ್ರೆ ಅವ್ರಿಗೆ ಏನು ಮಾಡಿದ್ವಿ, ಈಜಿ ಆ್ಯಪಲ್ಲಿ ಅವ್ರಿಗೆ ಕನೆಕ್ಟ್ ಮಾಡಿ ಅವ್ರ ಮೊಬೈಲಲ್ಲಿ ತೋರಿಸ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಅಪ್ಲಿಕೇಶನ್ ಬಂದು ನಮ್ಮ ಸ್ಟಾಕ್ ಯಾರ್ಡ್ ಇರ್ಬೋದು, ಅಗ್ರಿಕಲ್ಚರ್ ಲ್ಯಾಂಡ್ ಇರ್ಬೋದು, ಆಮೇಲೆ ಎನಿ ಸ್ಟಾಕ್ ಯಾರ್ಡ್ ಪಾರ್ಕಿಂಗ್ ಪ್ಲೇಸ್ ಇರ್ಬೋದು, ಕನ್ಸ್ಟ್ರಕ್ಷನ್ ಸೈಟ್ ಇರ್ಬೋದು, ಅಗ್ರಿಕಲ್ಚರ್ ಇದ್ರೂ ಕೂಡ ನಾವು ಯೂಸ್ ಮಾಡ್ಬೋದು. ಸೊ ಇದು ಏನಪ್ಪ ಅಂತಂದರೆ ಮೇಯ್ನ್ಲಿ ಪ್ಯೂರ್ಲಿ ಸೋಲಾರ್ ಮೇಲೆ ಓಡುತ್ತೆ. ಇದಕ್ಕೇನಪ್ಪ ಒಂದು ಒಂದು ಮೆಮೊರಿ ಕಾರ್ಡ್ ಹಾಕಿದರೆ ನೀವು ಪ್ರಪಂಚದಾಗ ಯಾವ ಮೂಲೆಗಿದ್ರೂ ನೋಡ್ಕೋಬೋದು. ಇದಕ್ಕೇನು ಕರೆಂಟ್ ಆಗಲಿ ಕೇಬಲ್ ಆಗಲಿ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಮೆಮೊರಿ ಹಾಕಿದರೆ ಸಾಕು, ಕ್ಯಾಮ್ರಾ ಲೈವ್ ಆಗುತ್ತೆ. ಈಗ ನಾವು ಇನ್ಸ್ಟಾಲ್ ಮಾಡಿದ್ವಿ 4 ಮೂಲೆಗೆ 4 ಹಾಕಿದ ಮೇಲೆ ಜಸ್ಟ್ ಅವ್ರ ಮೊಬೈಲಲ್ಲಿ ಈಜಿ ಆ್ಯಪ್ ಕನೆಕ್ಟ್ ಮಾಡಿ ಅವ್ರ ಮೊಬೈಲಲ್ಲಿ ತೋರಿಸ್ಕೊಡ್ತದೆ. ಅವ್ರಿಗೆ ಜಸ್ಟ್ ಗೈಡ್ಲೈನ್ಸ್ ಏನಪ್ಪ ಅಂದರೆ ನನಗೆ ಇನ್ನೂ ಚೂರು ರೈಟ್ ಬೇಕಂದರೆ ಇನ್ನೂ ಸ್ವಲ್ಪ ಟರ್ನ್ ಮಾಡ್ತೀವಿ. ಈಗ ಅವ್ರ ಮನ್ಸು ಇಟ್ಕೊಂಡಿದ್ದಾರೆ ನೋಡ್ರಿ ಪೈಪು, ಅವ್ರಿಗೆ ಇನ್ನೂ ಚೂರು ನನಗೆ ಗೇಟ್ ಕಾಣಬೇಕಂದ್ರೆ ಲೆಫ್ಟ್ ಕಡೆ ಟರ್ನ್ ಮಾಡ್ತೀವಿ. ಇಲ್ಲ ರೈಟ್ ಇದು ಬರ್ಬೇಕಂದ್ರೆ ರೈಟ್ ಕ್ಯಾಮ್ರಾ ಮ್ಯಾನ್ಯುವಲ್ಲಿ ಟರ್ನ್ ಮಾಡ್ಕೋಬೋದು. ಮೇಲೆ ಕೆಳಗಿರೋದೇನಲ್ಲಪ್ಪ ಅಂದರೆ ಮೊಬೈಲಲ್ಲೇ ಟರ್ನ್ ಮಾಡಿ. ಸೊ ಈ ವಿಡಿಯೋ ಲೈಕ್ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.